ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಶಿಕ್ಷಕರ ನೇಮಕಾತಿ 2027ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸುದ್ದಿ ಕೂಡ ಬರ್ತಾ ಇದೆ. ಯಾಕೆ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಈ ಬಾರಿ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ. ಲೈಕ್ ಸಾಕಷ್ಟು ಸಮಸ್ಯೆ ಇರೋ ಕಾರಣ ನೇಮಕಾತಿಯನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಅದೇ ರೀಸನ್ಗೆ ತುರ್ತು ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ರು. ಅದರಲ್ಲಿ 9,700 ಬಂದ್ಬಿಟ್ಟು ಈಗ ಶೀಘ್ರದಲ್ಲೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ. ಇಲ್ಲಿ ನೀವು ಗಮನಿಸಬಹುದು ಯಾರೆಲ್ಲ ಇದ್ದಾರೆ ಅವರು 2027ಕ್ಕೆ ಏನಕ್ಕೆ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಆಲ್ರೆಡಿ ಘೋಷಣೆಗಳು ಮಾಡಿದ್ದಾರೆ. ಅತಿಥಿ ಶಿಕ್ಷಕರ ನೇಮಕಾತಿ ಅವ್ರದ್ದು ವ್ಯಾಲಿಡಿಟಿ 2027ರವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ ನೆಕ್ಸ್ಟ್ ಇಯರ್ ಅಥವಾ ಈ ಅಕಾಡೆಮಿಕ್ ಇಯರ್ ಎಂಡ್ ಆಗೋವರೆಗೂ ಇರುತ್ತೆ. ಅಲ್ಲಿವರೆಗೂ ಕಾಯಂ ಶಿಕ್ಷಕರ ನೇಮಕಾತಿ ಸಾಧ್ಯತೆ ಕಡಿಮೆ. ಲೈಕ್ ನಿಮಗೆ ನೇಮಕಾತಿ ಆಗಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ 3ರಿಂದ 6 ತಿಂಗಳ ಅವಕಾಶ ಬೇಕಾಗುತ್ತೆ. ಅಂದಾಜು ನಿಮಗೆ ಈಗ ಶಿಕ್ಷಕರ ನೇಮಕಾತಿ ಆದ್ರೂ ಕೂಡ ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಲೈಕ್ ನೆಕ್ಸ್ಟ್ 2027 ಜೂನ್ಗೆ ಹೋಗೋ ರೀತಿ ನಿಮಗೆ ಮಾಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೇಮಕಾತಿ 2027ಕ್ಕೆ ಚಾನ್ಸಸ್ ಕೂಡ ಇದೆ. ಒಂದು, ನೀವು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ರೋಸ್ಟರ್ದು ತಪ್ಪಾಗಿತ್ತು. ರೋಸ್ಟರ್ ಸರಿಪಡಿಸಬೇಕಾಗಿತ್ತು. ಅದು ಗೊಂದಲ ಇತ್ತು. ಆ ನಿಟ್ಟಿನಲ್ಲಿ ಪೊಲೀಸ್ ನೇಮಕಾತಿ ಎಲ್ಲ ತುರ್ತು ನೇಮಕಾತಿ ಕೂಡ ಆಗ್ತಾ ಇಲ್ಲ. ಅದು ಲೇಟ್ ಆಗಿದೆ. ಪ್ಲಸ್ ಈಗ ಸರ್ಕಾರದಲ್ಲಿ ಬದಲಾವಣೆ ಕೂಡ ಆಗಿದೆ. ಹೊಸ ಸಿಎಂ ಕೂಡ ಬರ್ತಾ ಇದ್ದಾರೆ. ಎಲ್ಲಾ ಕೂಡ ಸಚಿವರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಸಚಿವರನ್ನ ಈಗಲೇ ನಾವು ನೇಮಕ ಮಾಡೋದಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಕೆಲ ಸಚಿವರ ನೇಮಕಾತಿ ಮಾಡಿ ಕೆಲ ಸಚಿವರನ್ನ ಲೈಕ್ ಆಫ್ಟರ್ ರಾಜ್ಯಸಭಾ ಎಲೆಕ್ಷನ್ಸ್ ಇದೆ ಕಾರಣ ರಾಜ್ಯಸಭಾ ಎಲೆಕ್ಷನ್ ನಂತರ ನಿಮಗೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಹೊಸ ಆರ್ಥಿಕ ಇಲಾಖೆ ಅನುಮೋದನೆ ಲೈಕ್ ಹೊಸ ನಿಮಗೆ ಹಣಕಾಸು ಇಲಾಖೆ ಸಚಿವರು ಬರಬೇಕಾಗುತ್ತೆ. ಪ್ಲಸ್ ಅವರು ಹೇಗೆ ಅದನ್ನ ನೋಡ್ಕೊತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಅಂಡ್ ಮೈನ್ ಥಿಂಗ್, ನಿಮಗೆ ಗೊತ್ತಿರೋ ಹಾಗೆ ಸಿಎಂ ಬದಲಾವಣೆ ಕೂಡ ಆಗುತ್ತೆ. ಈ ಸಿಎಂ ಯಾವ ರೀತಿ ಯೋಚನೆ ಕೂಡ ಮಾಡ್ತಾರೆ, ಗ್ಯಾರಂಟಿ ಯಾವ ರೀತಿ, ನೇಮಕಾತಿ ಪ್ರೊಸೆಸ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ಡೌಟ್ ಕೂಡ ಇದೆ. ಇಷ್ಟೆಲ್ಲ ಗೊಂದಲ ಕೂಡ ಇದೆ. ಆ ನಿಟ್ಟಿನಲ್ಲಿ ಸದ್ಯಕ್ಕಿಲ್ಲ ನೇಮಕಾತಿ ಅಂತ ಸುದ್ದಿ ಇದೆ. ಸಿಎಂ ಬದಲಾವಣೆ, ಸಚಿವ ಸಂಪುಟ ಸಭಾವಣೆ, ರೋಸ್ಟರ್ ಆಗಿರುತ್ತೆ. ನಿಮಗೆ ಅಪ್ಪಿತಪ್ಪಿ ಏನಂದ್ರೆ ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಅಂದ್ರೆ ಪೊಲೀಸ್ ಇಲಾಖೆ ಯಾವ್ದಾದ್ರು ನೋಟಿಫಿಕೇಶನ್ ಆದ್ರೆ ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನೇ ನೇಮಕಾತಿ ಕೂಡ ಮಾಡ್ತಾ ಇಲ್ಲ, ಅದನ್ನ ಡಿಲೇ ಮಾಡ್ತಾ ಇದೆ. ಈಗ ನಾನಾ ರೀಸನ್ಗಳು ಕೂಡ ಇದಾವೆ. ಲೈಕ್ ಮತ್ತೆ ರಾಜ್ಯಸಭಾ ಎಲೆಕ್ಷನ್ಸ್ ಬರ್ತಾ ಇದೆ, ಮತ್ತೆ ನಿಮಗೆ GB ಎಲೆಕ್ಷನ್ಸ್ ಅಂತ ಇದಾರೆ, ಬೇರೆ ಬೇರೆ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಇನ್ ಕೇಸ್ ಆ ರೀತಿ ಮಾಡ್ಕೊಂಡು ಹೋದ್ರೆ ನಿಮಗೆ ನೇಮಕಾತಿ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ವರೆಗೂ ಕೂಡ ಹೋಗೋ ಸಾಧ್ಯತೆ ಕೂಡ ಇದೆ. ದಯವಿಟ್ಟು ಎಚ್ಚರವಾಗಿರಿ. ರೆಗ್ಯುಲರ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.